ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನಿಂದ ನಾವು ನೆಟ್ ಎಕ್ಸಾಮಿಗಾಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಪ್ರಿಪರೇಷನ್ ಅಂತ ಹೇಳಕ್ಕೆ ಬರೋದಿಲ್ಲ, ರಿವಿಷನ್ ಅಂತ ಹೇಳ್ಬಹುದು. ಯಾಕಂದ್ರೆ 3ನೇ ತಾರೀಕಿಗೆ ಕಾಮರ್ಸ್ ನೆಟ್ ಎಕ್ಸಾಮ್ ಇದೆ. ಅಂದ್ರೆ ಈ ಒಂದು ನೆಟ್ ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ಒಂದೇ ದಿನ ಎಲ್ಲ ಸಬ್ಜೆಕ್ಟಿನ ಎಕ್ಸಾಮ್ಸ್ ಇರೋದಿಲ್ಲ. ಬೇರೆ ಬೇರೆ ದಿನ ಬೇರೆ ಬೇರೆ ಸೆಷನ್ಸ್ ಅಲ್ಲಿ ಆನ್ಲೈನ್ ಎಕ್ಸಾಮ್ಸ್ ಇರುತ್ತೆ. ಸೊ ಕಾಮರ್ಸಿನ ಎಕ್ಸಾಮ್ 3ನೇ ತಾರೀಕಿಗೆ ಇದೆ. ಸೊ ಅದರ ಪ್ರಿಪರೇಷನ್ ರಿವಿಷನ್ ಅಂತ ಹೇಳಿ ನಾನು ಇವತ್ತಿನಿಂದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಡಿಸ್ಕಸ್ ಮಾಡಿಸ್ತಾ ಇದ್ದೇನೆ. ನಿಮಗೆ ಗೊತ್ತು, ಕೆಸೆಟ್ ಎಕ್ಸಾಮ್ ಟೈಮಲ್ಲಿಯೂ ಕೂಡ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿಸಲಾದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿನ ಸೀರೀಸ್ ತುಂಬಾನೇ ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು. ಅದೇ ರೀತಿ ಈ ನೆಟ್ ಎಕ್ಸಾಮಿನ ಸೀರೀಸ್ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಇವತ್ತು 2018ರ ನೆಟ್ ಎಕ್ಸಾಮಿನ ಕ್ವಶನ್ ಪೇಪರ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. 3ನೇ ತಾರೀಕಿನವರೆಗೂ ಆದಷ್ಟು ಕ್ವಶನ್ ಪೇಪರ್ಸ್ ಅನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಇವತ್ತು 2018ರ ಕ್ವಶನ್ ಪೇಪರ್ ನೋಡ್ತಾ ಇದ್ದೀವಿ. ಕ್ವಶನ್ ನಂಬರ್ 1 ನೋಡಿ. ದ ಸೆಂಟ್ರಲ್ ಬ್ಯಾಂಕ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಇನ್ಫ್ಲೂಯೆನ್ಸ್ ದ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್ ಅಂಡ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ಇನ್ ದ ಇಕನಾಮಿ ಥ್ರೂ ವಿಚ್ ಆಫ್ ದ ಫಾಲೋವಿಂಗ್ ಪಾಲಿಸಿ. ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ಕ್ವಶನ್ ಅನ್ನ ಕೇರ್ಫುಲ್ ಆಗಿ ಓದಬೇಕು, 4 ಆಪ್ಷನ್ಸ್ ಅನ್ನ ನೋಡಬೇಕು, ಆಮೇಲೆ ಆನ್ಸರ್ ಮಾಡಬೇಕು. ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ. ಅದೇನಪ್ಪಾ ಅಂದ್ರೆ ನೆಟ್ ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ಇಲ್ಲಿ ನೀವು ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ ಮೇಲೆ ಈ ಆಪ್ಷನ್ ಅಲ್ಲ ಬೇರೆ ಆಪ್ಷನ್ ಅಂತ ನಿಮ್ಮ ಮನಸ್ಸಿಗೆ ಬಂದ್ರೆ ನೀವು ಬೇರೆ ಆಪ್ಷನ್ ನ ಅಗೇನ್ ಚೇಂಜ್ ಮಾಡಬಹುದು. ಯಾಕಂದ್ರೆ ಜಸ್ಟ್ ನೀವೇನ್ ಮಾಡ್ಬೇಕಾಗಿದೆ, ಕ್ಲಿಕ್ ಮಾಡಿ ಚೇಂಜ್ ಮಾಡ್ಬೇಕಾಗಿದೆ. ಆದ್ರೆ ಕೆಸೆಟ್ ಎಕ್ಸಾಮ್ ಅಲ್ಲಿ OMR ಫಾರ್ಮ್ ಅಲ್ಲಿ ನೀವು ತುಂಬ್ತಾ ಇದ್ದಿದ್ರಿಂದ ಅಲ್ಲಿ ಸ್ವಲ್ಪ ನಿಮ್ಗೆ ಏನಾಗ್ತಿತ್ತು ಹೇಳಿ, ಕಷ್ಟ ಆಗ್ತಿತ್ತು. ಒಂದ್ಸಲ ಟಿಕ್ ಮಾಡಿದ ಮೇಲೆ ಅದೇ ಆನ್ಸರ್ ಫೈನಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಥವಾ 2 ಆಪ್ಷನ್ಸ್ ಅನ್ನ ನೀವು ಟಿಕ್ ಮಾಡಿದ್ರೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡೋದಿಲ್ಲ. ಇಲ್ಲಿ ನೋಡಿ, ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಇಸ್ ದ ಸೆಂಟ್ರಲ್ ಬ್ಯಾಂಕ್. ಅದು ತನ್ನ ದೇಶದ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಮತ್ತೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ಪಾಲಿಸಿಯನ್ನ ತರುತ್ತೆ? ನಿಮಗೆ ಗೊತ್ತು, ಸೆಂಟ್ರಲ್ ಬ್ಯಾಂಕ್ ಕಡೆಯಿಂದ ಬರೋದು ಮಾನಿಟರಿ ಪಾಲಿಸಿ. ತುಂಬಾ ಸಲ ನಾನು ಹೇಳಿದೀನಿ ನಿಮ್ಗೆ, ಫಿಸ್ಕಲ್ ಪಾಲಿಸಿ ಅಂದ್ರೆ ಟ್ಯಾಕ್ಸೇಷನ್ ಪಾಲಿಸಿ. ಇದನ್ನ ಗವರ್ಮೆಂಟ್ ಒಂದು ಏನ್ ಮಾಡುತ್ತೆ ಹೇಳಿ, ಮಾನಿಟರ್ ಮಾಡುತ್ತೆ. ಗವರ್ಮೆಂಟಿನ ಟ್ಯಾಕ್ಸೇಷನ್ ಪಾಲಿಸಿನ ಫಿಸ್ಕಲ್ ಪಾಲಿಸಿ ಅಂತಾರೆ. ಮಾನಿಟರಿ ಪಾಲಿಸಿ ಅಂದ್ರೆ ಯಾವ ಪಾಲಿಸಿ ಹೇಳಿ, ಅದರಲ್ಲಿ ನಮ್ಮ ರೆಪೋ ರೇಟ್ ಆಗಿರ್ಬೋದು, ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು, CRR, SLR ಇಂದ ಗವರ್ಮೆಂಟ್ ಥ್ರೂ RBI ಅಥವಾ ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡುತ್ತೆ, ಕಸ್ಟಮರ್ಸಿನ ಇನ್ವೆಸ್ಟ್ಮೆಂಟ್, ಸೇವಿಂಗ್ ಮತ್ತೆ ಸ್ಪೆಂಡಿಂಗ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ವೆರಿ ಈಸಿ ಕ್ವೆಶನ್. ಕ್ವೆಶನ್ ನಂಬರ್ 2, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಯಾಪಿಟಲಿಸಂ? ಮೊದಲನೇದಾಗಿ ನೋಡಿ, ನಿಮಗೆ ಗೊತ್ತು, ನಮ್ಮ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಎನ್ನುವಂತ ಚಾಪ್ಟರ್ ಅಲ್ಲಿ ಇಕನಾಮಿಕ್ ಸಿಸ್ಟಮ್ ಅಂತ ಬರುತ್ತೆ. ಹೌದಾ? ಇಕನಾಮಿಕ್ ಸಿಸ್ಟಮ್ ಅಂದ್ರೆ ಏನು? ನಮ್ಮ ಇಕನಾಮಿಕ್ಸ್ ಅಲ್ಲಿಯೂ ಕೂಡ ಬರುತ್ತೆ ಈ ಪಾರ್ಟು. ಇಕನಾಮಿಕ್ ಸಿಸ್ಟಮ್ ಅಲ್ಲಿ ಒಂದು ದೇಶದ ಆರ್ಥಿಕತೆ ಅದೇನಾಗಿರ್ಬೋದು, ಕ್ಯಾಪಿಟಲಿಸಂ ಆಗಿರ್ಬೋದು, ಅಥವಾ ಅದು ಸೋಷಿಯಲಿಸಂ ಆಗಿರ್ಬೋದು, ಕಮ್ಯುನಿಸಂ ಆಗಿರ್ಬೋದು. ಹೌದಾ? ಕ್ಯಾಪಿಟಲಿಸಂ ಅಲ್ಲಿ ಏನಾಗುತ್ತೆ ಹೇಳಿ, ಪ್ರೈವೇಟ್ ಸೆಕ್ಟರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಅದೇ ನಮ್ಮ ಸೋಷಿಯಲಿಸಂ ಅಲ್ಲಿ ಏನಾಗುತ್ತೆ ಹೇಳಿ, ಗವರ್ಮೆಂಟಿಗೆ ಜಾಸ್ತಿ ಇಂಪಾರ್ಟೆನ್ಸ್, ಅಂದ್ರೆ ಗವರ್ಮೆಂಟಿನ ಕಂಟ್ರೋಲ್ ಜಾಸ್ತಿ ಇರುತ್ತೆ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಯಾಪಿಟಲಿಸಂ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಕೇರ್ಫುಲ್ ಆಗಿ ನೋಡ್ಬೇಕಾಗಿದ್ದು, ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ಯಾಪಿಟಲಿಸಂ. ಓಕೆನಾ? ಸೊ ನಾಟ್ ಅಂತ ಕೇಳಿದಾಗ ಇಲ್ಲಿ ಕ್ಯಾಪಿಟಲಿಸಮಿನ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಈಗ ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಕ್ಯಾಪಿಟಲಿಸಮಿನ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವದಪ್ಪ ಅಂದ್ರೆ, ಪ್ರೈವೇಟ್ ಓನರ್ಶಿಪ್ ಇರುತ್ತೆ, ಅಲ್ಲಿ ಪ್ರಾಫಿಟ್ ಮೋಟಿವ್ ಅನ್ನ ಹೊಂದಿರ್ತಾರೆ, ಫ್ರೀ ಕಾಂಪಿಟೇಷನ್ ಇರುತ್ತೆ, ಯಾರಿಗೂ ರಿಸ್ಟ್ರಿಕ್ಷನ್ ಇರೋದಿಲ್ಲ, ಪ್ರೈಸ್ ಮೆಕ್ಯಾನಿಸಮ್ ಇರುತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಹೌದು. ಗವರ್ಮೆಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಹೇಳಿದೆ ನಿಮ್ಗೆ ನಾನು, ನಮ್ಮ ಒಂದು ಸೋಷಿಯಲಿಸಂ ಅಲ್ಲಿ ಇರುತ್ತೆ. ಇಲ್ಲಿ ಗವರ್ಮೆಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ಇಸ್ ದ ಮೇಜರ್ ಮೀನ್ಸ್ ಆಫ್ ಪ್ರೊಡಕ್ಷನ್. ಇಟ್ ಈಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ವಿಚ್ ಕ್ಯಾಪಿಟಲಿಸಂ. ಓಕೆನಾ? ಸೊ government ownership and control is the feature of socialism, not capitalism. Question number 3, which one of the following is not the silent feature of industrial policy development since 1991? ನೋಡಿ, ನಾಟ್ ಅನ್ನೋ ಒಂದು ವರ್ಡ್ಗೆ ತುಂಬಾ ಮಹತ್ವ ಇದೆ. ಯಾಕಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಅದನ್ನೇ ನೀವು ನಾಟ್ ಅನ್ನೋದನ್ನ ಮಿಸ್ ಮಾಡಿ ಓದ್ಬಿಟ್ರೆ ಏನಾಗುತ್ತೆ ಹೇಳಿ, ನೀವು ತಪ್ಪು ಆನ್ಸರ್ ಅಲ್ಲಿ ಟಿಕ್ ಮಾಡಿ ಬರ್ತೀರಾ. ಎಕ್ಸ್ಪಾನ್ಷನ್ ಆಫ್ ಪ್ರೈವೇಟ್ ಸೆಕ್ಟರ್ ನೋಡಿ, ಇಂಡಸ್ಟ್ರಿಯಲ್ ಪಾಲಿಸಿ 1991 ಅಲ್ಲಿ ಏನಾಯ್ತು ಅಂದ್ರೆ LPG ಬಂತು, ಜಾಸ್ತಿ ಪ್ರೈವೇಟ್ ಸೆಕ್ಟರ್ಗೆ ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಬಂತು. ಹೌದಾ? ಹಾಗಾದ್ರೆ ಎಕ್ಸ್ಪಾನ್ಷನ್ ಆಫ್ ಪ್ರೈವೇಟ್ ಸೆಕ್ಟರ್ ಹೌದು. ಡಿಸ್ಇನ್ವೆಸ್ಟ್ಮೆಂಟ್ ಇನ್ ಪಬ್ಲಿಕ್ ಸೆಕ್ಟರ್,
ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಕಡಿಮೆ ಮಾಡೋದಂದ್ರೆ ಏನು, ಪ್ರೈವೇಟ್ ಸೆಕ್ಟರ್ಗೆ ಮಹತ್ವವನ್ನು ಕೊಡೋದು. ಎಕ್ಸ್ಪ್ಲೋರ್ ಟು ಫಾರಿನ್ ಕಾಂಪಿಟೇಟರ್ಸ್ ಅಂದ್ರೆ ಏನು, ಗ್ಲೋಬಲೈಸೇಷನ್ ಅಂತ ಅರ್ಥ. ಮೊನೋಪೊಲಿ ಅಂಡ್ ಡಾಮಿನೆನ್ಸ್ ಆಫ್ ದ ಪಬ್ಲಿಕ್ ಸೆಕ್ಟರ್ ಅಲ್ಲ. ಸೊ 1991 ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತೆ ಗ್ಲೋಬಲೈಸೇಷನ್ ಅನ್ನ ಹೇಳುತ್ತೆ. ಸೊ ಯಾವುದು ಕ್ಯಾರೆಕ್ಟರಿಸ್ಟಿಕ್ ಅಲ್ಲ ಅಂತ ಕೇಳಿದ್ರೆ ಮೊನೋಪೊಲಿ ಅಂಡ್ ಡಾಮಿನೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಅನ್ನೋದು ಅಲ್ಲ. ಸೊ ಕ್ವಶನ್ ನಂಬರ್ 4 ಏನ್ ಹೇಳ್ತಾ ಇದೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಫಾರ್ಮ್ ದ ಪಾರ್ಟ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂಡರ್ ದ ಕಂಪನೀಸ್ ಆಕ್ಟ್ 2013. ನೋಡಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ಏನು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಏನಿರುತ್ತೆ ನೋಡಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಡಿಫೈನ್ಸ್ ಎಕ್ಸ್ಟರ್ನಲ್ ಸ್ಕೋಪ್ ಆಫ್ ಕಂಪನೀಸ್ ಆಕ್ಟಿವಿಟೀಸ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆದ್ರೆ ಎಕ್ಸ್ಟರ್ನಲ್ ಸ್ಕೋಪ್ ಅನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಅದೇ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಕಂಟೇನ್ಸ್ ಇಂಟರ್ನಲ್ ರೂಲ್ಸ್ ಅಂಡ್ ಬೈಲಾಸ್. ಇಂಟರ್ನಲ್ ಅಂತ ಬಂದಾಗ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅನ್ನ ಕನ್ಸಿಡರ್ ಮಾಡಬೇಕು. ಈ ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅನ್ನೋದು ಒಂದು ಕಂಪನಿಗೆ ಇರುವಂತ ಸಂವಿಧಾನ ಇದ್ದ ಹಾಗೆ. ಓಕೆನಾ, ಹಾಗಾದ್ರೆ ಇಲ್ಲಿ ಹೇಳ್ತಾ ಇರುವ ನೇಮ್ ಅಂಡ್ ಸ್ಟೇಟ್ ಆಫ್ ದ ಕಂಪನಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಬರುತ್ತೆ, ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಆಬ್ಜೆಕ್ಟಿವ್ಸ್ ಆಫ್ ದ ಕಂಪನಿ ಕೂಡ ಬರುತ್ತೆ, ಲಯಬಿಲಿಟಿ ಆಫ್ ದ ಮೆಂಬರ್ಸ್ ಕೂಡ ಬರುತ್ತೆ, ಆದ್ರೆ ಇಂಟರ್ನಲ್ ರೂಲ್ಸ್ ಅಂಡ್ ಬೈಲಾಸ್ ಅನ್ನೋದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪಾರ್ಟ್ ಆಗಿದೆ. ನೆಕ್ಸ್ಟ್ ನೋಡಿ, ಇಂಪೋರ್ಟ್ಸ್ ಇನ್ಕ್ರೀಸ್ ವೆನ್ ಇಕನಾಮೀಸ್ ಗ್ರೋಸ್. ಯಾವಾಗ ನೋಡಿ, ಇದೊಂದು ಅಸರ್ಷನ್ ರೀಸನಿಂಗ್ ಕ್ವಶನ್. ನಾನು ನಿಮಗೆ ತುಂಬಾ ಸಲ ಹೇಳಿದ ಹಾಗೆ ಅಸರ್ಷನ್ ಅಂಡ್ ರೀಸನಿಂಗ್ ಅಂತ ಬಂದಾಗ ಎರಡನ್ನು ಇಂಡಿಪೆಂಡೆಂಟ್ ಆಗಿ ಟ್ರೂ ಅಂಡ್ ಫಾಲ್ಸ್ ತರ ನೋಡ್ಬೇಕು. ಇಂಡಿಪೆಂಡೆಂಟ್ ಆಗಿ ಈ ಎರಡು ವಾಕ್ಯಗಳು ನಿಜಾನ ಅಂತ ನೋಡ್ಬೇಕು, ಆಮೇಲೆ ಅದೆರಡರ ಮಧ್ಯೆ ಯಾವ ರೀತಿ ರಿಲೇಷನ್ ಇದೆ ಅಂತ ನೋಡ್ಬೇಕು, ಅದು ಕರೆಕ್ಟ್ ಆಗಿ ರೀಸನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂತ ನೋಡ್ಬೇಕು. ಓಕೆ, ಇಂಪೋರ್ಟ್ಸ್ ಇನ್ಕ್ರೀಸ್ ಅಂದ್ರೆ ನಾವೇನು ಆಮದು ಮಾಡ್ಕೊಳ್ತೀವಿ ಯಾವಾಗ ಜಾಸ್ತಿ ಆಗುತ್ತೆ ಹೇಳಿ, ಇಕನಾಮಿಕ್ ಗ್ರೋತ್ ಜಾಸ್ತಿ ಆದಾಗ. ಈಸ್ ದ ಹೈ ಅಂಡ್ ರಿಲೇಟಿವ್ ಪ್ರೈಸ್ ಆಫ್ ದ ಇಂಪೋರ್ಟ್ ಫಾಲ್ಸ್ ಅಂದ್ರೆ ಇಂಪೋರ್ಟ್ ಜಾಸ್ತಿ ಆದಾಗ ಇಂಪೋರ್ಟಿನ ಪ್ರೈಸ್ ಕಡಿಮೆ ಫಾಲ್ ಆಗುತ್ತೆ ಅನ್ನೋದು ನಿಜ. ಹೈ ಗ್ರೋತ್ ಇನ್ಕ್ರೀಸಸ್ ಇಂಪೋರ್ಟ್ಸ್ ಅಂಡ್ ಇನ್ಕ್ರೀಸಸ್ ಇಂಪೋರ್ಟ್ಸ್ ರೆಡ್ಯೂಸಸ್ ದ ರಿಲೇಟಿವ್ ಇಂಪೋರ್ಟ್ ಪ್ರೈಸ್. ಹೌದು, ಇದು ಕರೆಕ್ಟ್ ರೀಸನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಹಾಗಾಗಿ ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್, ಇಂಡಿಪೆಂಡೆಂಟ್ ಆಗಿಯೂ ಕೂಡ ಕರೆಕ್ಟ್ ಆಗಿದೆ. ಅದೇ ರೀತಿ ಎ ಅನ್ನೋದರ ರೀಸನ್ ಅನ್ನ ಆರ್ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಓಕೆನಾ, ನೋಡಿ ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಕೂಡ ಕೊಟ್ಟಿದ್ದೀನಿ ನಾನು ನಿಮ್ಗೆ. ಹೈ ಇಕನಾಮಿಕ್ ಗ್ರೋತ್, ಹೈ ಡಿಮಾಂಡ್ ಆಗುತ್ತೆ, ಇಕನಾಮಿಕ್ ಗ್ರೋತ್ ಜಾಸ್ತಿ ಆದಾಗ ಡಿಮಾಂಡ್ ಜಾಸ್ತಿ ಆಗುತ್ತೆ, ಡಿಮಾಂಡ್ ಜಾಸ್ತಿ ಆದಾಗ ಇಂಪೋರ್ಟ್ ಜಾಸ್ತಿ ಆಗುತ್ತೆ, ಅದರಿಂದ ರಿಲೇಟಿವ್ ಇಂಪೋರ್ಟ್ ಪ್ರೈಸಸ್ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಓಕೆನಾ, ವಿಚ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ರಿಗಾರ್ಡಿಂಗ್ ಕನ್ಸ್ಯೂಮರಿಸಮ್. ಮೊದಲನೇದಾಗಿ ಕನ್ಸ್ಯೂಮರಿಸಮ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ನೋಡಿ, ಕನ್ಸ್ಯೂಮರಿಸಮ್ ಅಂದ್ರೆ ನಮಗೆ ಅವಶ್ಯಕತೆ ಇಲ್ಲದಿರುವ ವಸ್ತುಗಳನ್ನು ಕೂಡ ನಾವು ಪರ್ಚೇಸ್ ಮಾಡ್ತೀವಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಆ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು, ಅಂದ್ರೆ ಜಾಸ್ತಿ ಕನ್ಸಂಪ್ಷನ್ ಗೆ ಮಹತ್ವವನ್ನು ಕೊಡೋದು ಕನ್ಸ್ಯೂಮರಿಸಮ್. ಅರ್ಥ ಆಯ್ತಾ? ಇಲ್ಲಿ ಕೇಳ್ತಾ ಇರುವ ಕ್ವಶನ್ ಏನು, ವಿಚ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ರಿಗಾರ್ಡಿಂಗ್ ಕನ್ಸ್ಯೂಮರಿಸಮ್. ಕನ್ಸ್ಯೂಮರಿಸಮ್ ಅಂತ ಬಂದಾಗ ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಕೊಟ್ಟಿರುವ ವಾಕ್ಯಗಳಲ್ಲಿ. ಇಟ್ ರಿಫ್ಲೆಕ್ಟ್ಸ್ ಫೇಲ್ಯೂರ್ ಆಫ್ ಬಿಸ್ನೆಸ್ ಟು ಪ್ರೊಟೆಕ್ಟ್ ಕನ್ಸ್ಯೂಮರ್ ರೈಟ್ಸ್. ಹೌದು, ಕನ್ಸ್ಯೂಮರಿಸಮ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಹಲವಾರು ಸಲ ಕನ್ಸ್ಯೂಮರ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನೋಡಿ, ಕನ್ಸ್ಯೂಮರ್ ರೈಟ್ಸ್ ಅನ್ನೋದು ಬಂದಾಗ ಕ್ವಾಲಿಟಿ ಓವರ್ ದ ಕ್ವಾಂಟಿಟಿ ಅಂತೀವಿ ನಾವು, ಅದು ಇಲ್ಲಿ ಪ್ರೊಟೆಕ್ಟ್ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಇಟ್ ರಿಫ್ಲೆಕ್ಟ್ಸ್ ಫೇಲ್ಯೂರ್ ಆಫ್ ಬಿಸ್ನೆಸ್ ನಾಟ್ ಟು ಪ್ರೊಟೆಕ್ಟ್ ದ ಕನ್ಸ್ಯೂಮರ್ ರೈಟ್ಸ್ ಅನ್ನೋದು ನಿಜ. ಸೊ ನಾಟ್ ಅಂತ ಕೇಳ್ತಾ ಇರೋದ್ರಿಂದ ಫಸ್ಟ್ ಇದೆ ನಿಜ ಇದೆ. ಗವರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಗವರ್ಮೆಂಟಿನ ಕೈಯಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕಡಿಮೆ ಆಗುತ್ತೆ ಕನ್ಸ್ಯೂಮರಿಸಮ್ ಜಾಸ್ತಿ ಆದಾಗ. ಕನ್ಸ್ಯೂಮರ್ ಶುಡ್ ಯೂಸ್ ಕನ್ಸ್ಯೂಮರಿಸಮ್ ಟು ಅಸರ್ಟ್ ರೈಟ್ಸ್. ಹೌದಾ, ನಿಜ. ಕನ್ಸ್ಯೂಮರಿಸಮ್ ಇಸ್ ಅ ಸ್ಟೇಜ್ ಆಫ್ ಎನ್ಲೈಟನ್ಡ್ ಮಾರ್ಕೆಟ್. ಅಂದ್ರೆ ಮಾರ್ಕೆಟ್ ಎನ್ಲೈಟನ್ ಆದಾಗ ಕನ್ಸ್ಯೂಮರಿಸಮ್ ಅನ್ನ ನಾವು ನೋಡ್ತೀವಿ. ಆಲ್ ಆರ್ ಟ್ರೂ ಬಟ್ ವಿಚ್ ಒನ್ ಈಸ್ ನಾಟ್ ಟ್ರೂ, ವಿಚ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ರಿಗಾರ್ಡಿಂಗ್ ಕನ್ಸ್ಯೂಮರಿಸಮ್. ಗವರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಹೌದಾ, so government plays a major role through Consumer Protection Act, Consumer Court and regulatory bodies. The statement 2 is incorrect. Okay na. Then question number 7 nodi, which of the following is not covered in approach of Niti Ayoga. ನಿಮಗೆ ಗೊತ್ತಿರಬಹುದು ನೀತಿ ಆಯೋಗ ಅಂದ್ರೆ, ನೀತಿ ಆಯೋಗದಲ್ಲಿ ಏನ್ ಮಾಡಿದ್ರು, ಪ್ಲಾನಿಂಗ್ ಕಮಿಷನ್ ಅನ್ನ ರೀಪ್ಲೇಸ್ ಮಾಡಿ ನೀತಿ ಆಯೋಗವನ್ನ ತಂದ್ರು. ಅದರಲ್ಲಿ ಏನ್ ಮಾಡಿದ್ರು ಅಂದ್ರೆ 3-year ಆಕ್ಷನ್ ಪ್ಲಾನ್ ಅಜೆಂಡಾ ಇದೆ, 7-year ಸ್ಟ್ರಾಟಜಿ ಇದೆ, 15-year ವಿಷನ್ ಇದೆ. ಅದರಲ್ಲಿ 5-year ಪ್ಲಾನ್ ನ ಅಬಾಲಿಷ್ ಮಾಡಿದ್ದಾರೆ, ಅಂದ್ರೆ 5-year ಪ್ಲಾನ್ ನ ತೆಗೆದುಹಾಕಿದ್ದಾರೆ ಆಸ್ ಪರ್ ನೀತಿ ಆಯೋಗ. ಹೌದಾ, ಹಾಗಾಗಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕವರ್ಡ್ ಇನ್ ನೀತಿ ಆಯೋಗ ಅಂತ ಕೇಳಿದ್ರೆ 5-year ಪ್ಲಾನ್. ಯಾಕಂದ್ರೆ ಅದನ್ನ ರೀಪ್ಲೇಸ್ ಅಬಾಲಿಷ್ ಮಾಡಿ ನೀತಿ ಆಯೋಗ ಬಂದಿದೆ. ನೀತಿ ಆಯೋಗದಲ್ಲಿ ರೀಪ್ಲೇಸ್ಡ್ ಅಂತ ಹೇಳ್ಬೋದು, ಆದ್ರೆ ನಾಟ್ ಕವರ್ಡ್. 3-year ಆಕ್ಷನ್ ಪ್ಲಾನ್ ಕವರ್ ಆಗುತ್ತೆ, 7-year ಸ್ಟ್ರಾಟಜಿ ಮತ್ತೆ 15-year ವಿಷನ್ ಅನ್ನ ಕವರ್ ಮಾಡ್ತಾರೆ. ಓಕೆ, ಕ್ವಶನ್ ಅನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ದೆನ್ ಕ್ವಶನ್ ನಂಬರ್ 8 ಏನ್ ಬಂತು ನೋಡಿ, ಅಸರ್ಷನ್ ಅಂಡ್ ರೀಸನಿಂಗ್ ಕ್ವಶನ್. ಪರ್ಸನಲ್ ಟ್ರಾನ್ಸಾಕ್ಷನ್ ಆಫ್ ಓನರ್ಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ಬಿಸ್ನೆಸ್ ಬುಕ್ಸ್. ಹೌದಾ, ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಓನರ್ಸಿನ
ಬಿಸ್ನೆಸ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡಬಾರ್ದು. ಯಾಕಂದ್ರೆ ಬಿಸ್ನೆಸ್ ಈಸ್ ಟ್ರೀಟೆಡ್ ಆಸ್ ಅ ಸೆಪರೇಟ್ ಅಕೌಂಟಿಂಗ್ ಎಂಟಿಟಿ. ಹೌದಾ, ಇಂಡಿಪೆಂಡೆಂಟ್ ಎಂಟಿಟಿ ಅಥವಾ ಸೆಪರೇಟ್ ಲೀಗಲ್ ಪರ್ಸನ್ ಅಂತ ಬಿಸ್ನೆಸ್ ಅನ್ನು ನಾವು ಟ್ರೀಟ್ ಮಾಡ್ತೀವಿ. ಹೀಗಾಗಿ ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ದೆನ್ ಕ್ವಶನ್ ನಂಬರ್ 9 ನೋಡಿ, which one of the following is not a financing activity in the cash flow statement? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಬಂದಾಗ 3 ರೀತಿಯ ಆಕ್ಟಿವಿಟೀಸ್ ಬರುತ್ತೆ: ಆಪರೇಟಿಂಗ್ ಆಕ್ಟಿವಿಟಿ, ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಮತ್ತೆ ಫಿನಾನ್ಸಿಂಗ್ ಆಕ್ಟಿವಿಟಿ. ಇದರಲ್ಲಿ ಫಿನಾನ್ಸಿಂಗ್ ಆಕ್ಟಿವಿಟಿಯ ಪಾರ್ಟ್ ಅಲ್ಲ ಅಂತ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಪಾರ್ಟ್ ಆಫ್ ಫಿನಾನ್ಸಿಂಗ್ ಆಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ. ಪ್ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್, ಹೌದು, ಇದು ಫಿನಾನ್ಸಿಂಗ್ ಅಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಪೇಮೆಂಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಫಿನಾನ್ಸಿಂಗ್ ಸ್ಟೇಟ್ಮೆಂಟ್. And cash from public deposits is also a part of financing statement. But sale of fixed asset, this is C. Sale of fixed asset is an investment activity. ಅಂದ್ರೆ ಇಲ್ಲಿ 3 ರೀತಿಯ ಆಕ್ಟಿವಿಟೀಸ್ ಬರುತ್ತಾ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿಯಲ್ಲಿ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಬರುತ್ತೆ, ನಾಟ್ ಫಿನಾನ್ಸಿಂಗ್ ಆಕ್ಟಿವಿಟಿ. ಓಕೆ, ಕ್ವಶನ್ ನಂಬರ್ 10 ನೋಡಿ, ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ಎಸ್ಟಿಮೇಟೆಡ್ ಕಾಸ್ಟ್ ಅಂಡ್ ಸ್ಟ್ಯಾಂಡರ್ಡ್ ಕಾಸ್ಟ್? ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತೆ ಎಸ್ಟಿಮೇಟೆಡ್ ಕಾಸ್ಟ್ ಅಂತ ಬಂದಾಗ ಯಾವ ಸ್ಟೇಟ್ಮೆಂಟ್ ನಿಜ ಅಂತ ಕೇಳ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಕಾಸ್ಟ್ ಆರ್ ಬೇಸ್ಡ್ ಆನ್ ದ ಸೈಂಟಿಫಿಕ್ ಅನಾಲಿಸಿಸ್. ನೋಡಿ, ಸ್ಟ್ಯಾಂಡರ್ಡ್ ಕಾಸ್ಟ್ ಯಾವಾಗಲೂ ಸೈಂಟಿಫಿಕ್ ಅನಾಲಿಸಿಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಎಸ್ಟಿಮೇಟೆಡ್ ಕಾಸ್ಟ್ ಒಂದು ಪಾಸ್ಟ್ ಡೇಟಾ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅನ್ನೋದು ನಿಜ. ಓಕೆನಾ? ಸ್ಟ್ಯಾಂಡರ್ಡ್ ಕಾಸ್ಟ್ ಶೋ ವಾಟ್ ಕಾಸ್ಟ್ ವಿಲ್ ಬಿ ನೋ. ನೋಡಿ, ಇಲ್ಲಿ ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ, ಒಂದೇ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ. ಸೊ ಸ್ಟೇಟ್ಮೆಂಟ್ 1 ಇಸ್ ಟ್ರೂ. ಸ್ಟ್ಯಾಂಡರ್ಡ್ ಕಾಸ್ಟ್ ಆರ್ ರಿವೈಸ್ಡ್ ಮೋರ್ ಫ್ರೀಕ್ವೆಂಟ್ಲಿ ಅನ್ನೋದು ನಿಜನಾ? ನೋ, ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನ ರಿವೈಸ್ ಅಂತ ಚೇಂಜ್ ಮಾಡಲ್ಲ. ಎಸ್ಟಿಮೇಟೆಡ್ ಕಾಸ್ಟ್ ಆರ್ ಮೋರ್ ಸ್ಟೇಬಲ್ ಅನ್ನೋ. ಸೊ ಫಸ್ಟ್ ಒನ್, ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನೋದು ಸೈಂಟಿಫಿಕ್ ಅನಾಲಿಸಿಸ್ ಮೇಲೆ ಬೇಸ್ಡ್ ಆಗಿದೆ. ಎಸ್ಟಿಮೇಟೆಡ್ ಕಾಸ್ಟ್ ಅನ್ನೋದು ಪಾಸ್ಟ್ ಡೇಟಾ ಮೇಲೆ ಬೇಸ್ಡ್ ಆಗಿದೆ ಅನ್ನೋದು ನಿಜ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಪೆಂಡಿಚರ್ ಇಂಟೆಂಡೆಡ್ ಟು ಬೆನಿಫಿಟ್ ಕರೆಂಟ್ ಇಯರ್ ಈಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ನೋಡಿ, ಕರೆಂಟ್ ಇಯರಿಗೆ ಬೆನಿಫಿಟ್ ಆಗುವಂತಹ ಒಂದು ಎಕ್ಸ್ಪೆಂಡಿಚರ್ ಅನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ, ನಿಜ. ಎರಡನೇದು ವಿಚ್ ಇಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಅಮೌಂಟ್ ಪೇಡ್ ಫಾರ್ ಅಕ್ವೈರಿಂಗ್ ಗುಡ್ ವಿಲ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೋಡಿ, ಗುಡ್ ವಿಲ್ ಅನ್ನ ಎಕ್ವೈರ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಬೇರೆ ಕಂಪನಿಯನ್ನ ನಾವು ಎಕ್ವೈರ್ ಮಾಡ್ಕೊಳ್ಳುವಾಗ ಗುಡ್ ವಿಲ್ ಚಾರ್ಜಸ್ ಏನ್ ಕೊಡ್ತೀವಿ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡ್ತಾರೆ. ವೇಜ್ ಪೇಡ್ ಫಾರ್ ಇನ್ಸ್ಟಾಲೇಷನ್ ಆಫ್ ನ್ಯೂ ಮಷಿನರಿ ಇಸ್ ಡೆಬಿಟೆಡ್ ಟು ವೇಜ್ ಅಕೌಂಟ್ ಇಲ್ಲ. ಇದನ್ನ ಕ್ಯಾಪಿಟಲ್ ಅಂದ್ರೆ ಆ ಅಸೆಟಿನ ಒಂದು ಇನ್ಸ್ಟಾಲೇಷನ್ ಕಾಸ್ಟ್ ಅನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ಸ್ಟಾಲೇಷನ್ ಆಫ್ ನ್ಯೂ ಮಷಿನರಿ ಆರ್ ಕ್ಯಾಪಿಟಲೈಸ್ ಮಾಡ್ತೀವಿ ಅಂಡ್ ಆಡೆಡ್ ಟು ದ ಕಾಸ್ಟ್ ಆಫ್ ಮಷಿನರಿಗೆ ಅದನ್ನ ನಾವು ಆಡ್ ಮಾಡ್ತೀವಿ. ಹೆನ್ಸ್ ಇಟ್ ಈಸ್ ನಾಟ್ ಟು ಬಿ ಡೆಬಿಟೆಡ್ ಟು ದ ವೇಜ್ ಅಕೌಂಟ್. ಅದನ್ನ ವೇಜ್ ಅಕೌಂಟ್ಗೆ ಡೆಬಿಟೆಡ್ ಮಾಡುವ ಯಾವುದೇ ಪ್ರೊವಿಷನ್ ಇಲ್ಲ. ಕ್ವಶನ್ ನಂಬರ್ 12 ನೋಡಿ, ಎಕ್ಸ್ ಲಿಮಿಟೆಡ್ ಫಾರ್ಫಿಟೆಡ್ 20 ಶೇರ್ಸ್ ಆಫ್ 10 ಈಚ್. ನೋಡಿ, ಇಲ್ಲಿ ಫಾರ್ಫಿಚರ್ ಆಫ್ ಶೇರ್ ಅಂದ್ರೆ ಏನು? ಫಾರ್ಫಿಚರ್ ಅಂದ್ರೆ ನಿಮಗೆ ಗೊತ್ತಿರಬಹುದು, ಕ್ಯಾನ್ಸಲೇಷನ್ ಅಂತೀವಿ ನಾವು, ಕ್ಯಾನ್ಸಲೇಷನ್ ಆಫ್ ಶೇರ್ಸ್. ಓಕೆನಾ? ಸೊ ಇದನ್ನ ಯಾವ ರೀತಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಎಕ್ಸ್ ಲಿಮಿಟೆಡ್ ಫಾರ್ಫಿಟೆಡ್ 20 ಶೇರ್ಸ್ ಆಫ್ 10 ಈಚ್. 20 ಶೇರ್ಸ್ ಫಾರ್ಫಿಚರ್ ಆಗ್ತಾ ಇದೆ. ₹8 ಕಾಲ್ಡ್ ಅಪ್, ಜಾನ್ ಹ್ಯಾಡ್ ಪೇಡ್ 5 ಪರ್ ಶೇರ್ಸ್. ಅಂದ್ರೆ ಕಾಲ್ಡ್ ಅಪ್ ವ್ಯಾಲ್ಯೂ ಅಂದ್ರೆ ಏನು ನಿಮಗೆ ಗೊತ್ತಿರಬಹುದು. ಶೇರ್ ಕಾಲ್ ಅಪ್ ಆದಾಗ ಅಥವಾ ಶೇರ್ ಕ್ಯಾಪಿಟಲ್ ನ ಕಂಪನಿ ಇಶ್ಯೂ ಮಾಡಿದಾಗ ಕಾಲ್ಡ್ ಅಪ್ ವ್ಯಾಲ್ಯೂ ಅಂದ್ರೆ ಏನು? ₹10 ಫೇಸ್ ವ್ಯಾಲ್ಯೂ ಇದ್ರೂ ಕೂಡ ಎಂಟೈರ್ ₹10 ಅನ್ನ ಒಂದೇ ಸಲಕ್ಕೆ ಕಂಪನಿ ಕಾಲ್ ಮಾಡುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಅದು ಕಾಲ್ ಮಾಡುತ್ತೆ. ಹೌದಾ? ಈಗ ಜಾನ್ ಏನ್ ಮಾಡಿದಾನೆ, ಔಟ್ ಆಫ್ 8 5 ಪರ್ ಶೇರ್ ಅಂತ ಪೇಡ್ ಮಾಡಿದಾನೆ. ಓಕೆನಾ? 15 ಆಫ್ ದೀಸ್ ಶೇರ್ಸ್ ವೇರ್ ರೀ ಇಶ್ಯೂಡ್. ಅಂದ್ರೆ ಈ 20 ಶೇರ್ಸ್ ಏನ್ ಫಾರ್ಫಿಟ್ ಆಗಿದೆ, ಇದರಲ್ಲಿ ಅಗೇನ್ 15 ಶೇರ್ಸ್ ಅನ್ನ ರೀ ಇಶ್ಯೂ ಮಾಡಿದ್ದಾರೆ. 6 ಪರ್ ಶೇರ್ ಆಸ್ ಫುಲ್ಲಿ ಪೇಡ್. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ₹4 ಇನ ಒಂದು ಡಿಸ್ಕೌಂಟ್ ಅಲ್ಲಿ ಶೇರ್ಸ್ ಅನ್ನ ಅಗೇನ್ ಇಶ್ಯೂ ಮಾಡ್ತಾ ಇದ್ದಾರೆ. ಓಕೆನಾ? ಈಗ ನೋಡಿ, ವಾಟ್ ಈಸ್ ದ ಬ್ಯಾಲೆನ್ಸ್ ಇನ್ ಶೇರ್ ಫಾರ್ಫಿಟೆಡ್ ಅಕೌಂಟ್ ಆಫ್ಟರ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಒನ್ ಬೈ ಒನ್ ನಾವಿಲ್ಲಿ ಕ್ಯಾಲ್ಕುಲೇಷನ್ ಅನ್ನ ನೋಡ್ತಾ ಹೋಗ್ಬೇಕು. ನೋಡಿ, ಮೊದಲನೇದಾಗಿ ನಾವು ನೋಡ್ಬೇಕು ಕ್ಯಾಪಿಟಲ್ ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ. ಓಕೆನಾ? ಹೀಗಾಗಿ ನೋಡಿ, ಇಲ್ಲಿ ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಫಾರ್ಫಿಚರ್ ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಆಗಿರುವಂತಹ ಶೇರ್ಸ್ 20 ಶೇರ್ಸ್ ಇದೆ. ಸೊ 20 ಶೇರ್ಸಿಗೆ ಫಾರ್ಫಿಚರ್ ವ್ಯಾಲ್ಯೂ ಅಂದ್ರೆ ₹5 ಪೇಡ್ ಅಪ್ ಆಗಿದೆ. ಆದ್ರೆ ಇದರಲ್ಲಿ ಅನ್ಪೇಡ್ ವ್ಯಾಲ್ಯೂ ಎಷ್ಟಿದೆ ಹೇಳಿ? ₹5. ಸೊ ಅಮೌಂಟ್ ಆಫ್ ಫಾರ್ಫಿಟೆಡ್ ಪರ್ ಶೇರ್ ಎಷ್ಟಾಗುತ್ತೆ? ₹5 ಆಗುತ್ತೆ. ಟೋಟಲ್ ಫಾರ್ಫಿಚರ್ 20 ಶೇರ್ಸ್ ಇಂಟು ₹5 ₹100 ಆಯ್ತು. ಇವಾಗ ಇದರಲ್ಲಿ 15 ಶೇರ್ಸ್ ಅನ್ನ ರೀಇಶ್ಯೂ ಮಾಡ್ತಾ ಇದ್ದಾರೆ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ₹6ಗೆ. ಡಿಸ್ಕೌಂಟ್ ಎಷ್ಟು ಕೊಟ್ಟ ಹಾಗಾಯ್ತು? ₹4. ಅಂದ್ರೆ ₹60 ಏನಾಯ್ತು? ಡಿಸ್ಕೌಂಟ್ ಆಯ್ತು. ಓಕೆನಾ? ಸೊ ಬ್ಯಾಲೆನ್ಸ್ ಎಷ್ಟು ಉಳಿಯಿತು ಹೇಳಿ?
ಬ್ಯಾಲೆನ್ಸ್ ಫಾರ್ಫೀಚರ್ ಅಕೌಂಟ್ ಅಲ್ಲಿ 40 ರೂಪೀಸ್ ಉಳಿದಾಗಾಯ್ತು. ಅಂದ್ರೆ ನಮ್ಮ ಒಂದು ಫಾರ್ಫೀಚರ್ ಅಮೌಂಟ್ 100 ರೂಪೀಸ್ ಆಗಿತ್ತು, ಅದರಲ್ಲಿ ರೀ ಇಶ್ಯೂ ಮಾಡಿದ್ರಿಂದ, ಹೌದಾ, ಡಿಸ್ಕೌಂಟ್ ಆನ್ ರೀ ಇಶ್ಯೂ ಎಷ್ಟು ಕೊಟ್ವಿ ನಾವು, 60 ರೂಪೀಸ್. ಸೊ ಬ್ಯಾಲೆನ್ಸ್ ರಿಮೈನಿಂಗ್ ಇಸ್ 40. ಓಕೆನಾ, ನೀವು ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 40 ರೂಪೀಸ್ ಇದೆ. ಇವಾಗ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್, ಓನ್ಲಿ ರೀ ಇಶ್ಯೂಡ್ ಶೇರ್ಸಿನ ಒಂದು ಅಮೌಂಟ್ ಅನ್ನು ನಾವು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇವಾಗ ನೋಡಿ, ಫಾರ್ಫೀಚರ್ ರಿಲೇಟೆಡ್ ಟು ರೀ ಇಶ್ಯೂ 15 ಶೇರ್ಸ್ ಅನ್ನ ರೀ ಇಶ್ಯೂ ಮಾಡಿದೀವಿ, ಇಂಟು 5 ರೂಪೀಸ್, 75 ರೂಪೀಸ್ ಆಯ್ತು. ಡಿಸ್ಕೌಂಟ್ ಎಷ್ಟಿದೆ, 60 ರೂಪೀಸ್ ಇದೆ. 60 ರೂಪೀಸ್ ಅನ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡಿದೀನಿ ನಾನು. 15 ರೂಪೀಸ್ ಏನಾಗುತ್ತೆ, ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಆಯ್ತು. ಇವಾಗ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಎಷ್ಟು ಉಳಿದಿತ್ತು, 40 ರೂಪೀಸ್ ಉಳಿದಿತ್ತು ಫಾರ್ಫೀಚರ್ ಅಕೌಂಟ್ ಅಲ್ಲಿ. ಅದರಲ್ಲಿ 15 ರೂಪೀಸ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ರಿಮೈನಿಂಗ್ ಅಮೌಂಟ್ ಇಸ್ 25 ರೂಪೀಸ್. ಓಕೆನಾ, ಸೊ ದ ಆನ್ಸರ್ ಈಸ್ ಥರ್ಡ್ ಒನ್, 25 ರೂಪೀಸ್. ಅರ್ಥ ಆಯ್ತಾ? ಓಕೆ. Question number 13. X and Y shares profit in the ratio of 7:3. ಏನಾಗುತ್ತೆ ಅಂದ್ರೆ 7:3 ಅಲ್ಲಿ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇತ್ತು. ದೇ ಅಡ್ಮಿಟೆಡ್ Z ಫಾರ್ 3/7 ಶೇರ್ಸ್. 3/7 ಗೆ ಹೊಸ ಪಾರ್ಟ್ನರ್ನ ಶೇರ್ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಇವನ್ನ ಅಡ್ಮಿಟ್ ಮಾಡ್ಕೊಳ್ಳೋದ್ರಿಂದ 2/7 ಫ್ರಮ್ X ಅಂಡ್ 1/7 ಫ್ರಮ್ Y ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ Z ಗೆ 3/7 ಕೊಡೋಗೋಸ್ಕರ ದೇ ಆರ್ ಟೇಕಿಂಗ್ 2 ಫ್ರಮ್ X ಅಂಡ್ 1 ಫ್ರಮ್ Y ಅಂತ ಅರ್ಥ. ಓಕೆನಾ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿಲ್ ಬಿ. ಇವಾಗ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಅವಾಗ ನೆನ್ಪಿಟ್ಕೊಳ್ಬೇಕು. ಯಾವಾಗ ಹೊಸ ಪಾರ್ಟ್ನರಿನ ಶೇರ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ, ಹೊಸ ಪಾರ್ಟ್ನರಿನ ಶೇರ್ ಅನ್ನ ಆಲ್ರೆಡಿ 3/7 ಅಂತ ಕೊಟ್ಬಿಟ್ಟಿದ್ದಾರೆ, ಉಳಿದಂತಹ ಶೇರ್ ಅಲ್ಲಿ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋಲಿ ಇವರಿಬ್ರಿಗೂ ನಾವೇನ್ ಮಾಡ್ಬೇಕಾಗತ್ತೆ, ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಎಕ್ಸ್ಪ್ಲನೇಷನ್ 1 by 1 ನಾನು ಕೊಡ್ತಾ ಹೋಗ್ತೀನಿ. Z ಶೇರ್ ಇಸ್ 3/7 ಅಂತ ಕೊಟ್ಬಿಟ್ಟಿದ್ದಾರೆ. ಅದನ್ನೇ ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ಇಫ್ ವಿ ಕನ್ಸಿಡರ್ ಟೋಟಲ್ ಪ್ರಾಫಿಟ್ ಆಸ್ 70, ಇದು 7 ಇದೆಯಲ್ಲ, ಇದನ್ನ 70 ಅಂತ ನಾವು ಕನ್ಸಿಡರ್ ಮಾಡಿದರೆ Z ಗೆ ಎಷ್ಟು ಬರಬೇಕು, 30 ಶೇರ್ ಬರಬೇಕು. ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಹೇಳಿ, 40. ಈ ಒಂದು 40 ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ 7/10 ಶೇರ್ ಅಲ್ಲಿ X ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, Y ಗೆ 3/10 ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 10 1 10 4 7 4 28 28 and 12. ಸೊ X Y Z ನ ಶೇರ್ ಏನ್ ಬರುತ್ತೆ, X is 28, Y is 12. ಅದೇ ರೀತಿ ನಾವು Z ಗಂತೂ ಹೇಳೇ ಬಿಟ್ಟಿದೀವಿ 30 ಕೊಡಬೇಕು ಅಂತ. ಇದನ್ನ ಸಿಂಪ್ಲಿಫೈ ಮಾಡಿದಾಗ 14, 6 and 15 ಬರುತ್ತೆ. ಸೊ when the new partner share is fixed, ಇದನ್ನ ಯಾವಾಗ ನೆನಪಿಟ್ಕೊಳ್ಳಿ, ನ್ಯೂ ಪಾರ್ಟ್ನರ್ ಶೇರ್ ಫಿಕ್ಸ್ ಇದ್ದಾಗ ಗಿವ್ ಹೀಸ್ ಶೇರ್ ಫಸ್ಟ್, ಆತನ ಶೇರ್ನ ಫಸ್ಟ್ ಕೊಟ್ಟು ಉಳಿದವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಓಕೆನಾ. ಕ್ವಶನ್ ನಂಬರ್ 14. A high operating ratio indicates a favorable position. ಕಂಪನಿಯಲ್ಲಿ ಹೈ ಆಪರೇಟಿಂಗ್ ರೇಷಿಯೋ ಇದ್ರೆ ಅದು ಫೇವರೇಬಲ್ ಪೊಸಿಷನ್ ಅನ್ನ ತೋರಿಸೋದಿಲ್ಲ. ಅದು ಯಾವಾಗ್ಲೂ ಏನ್ ತೋರ್ಸತ್ತೆ ಹೇಳಿ, ಹೈ ಆಪರೇಟಿಂಗ್ ರೇಷಿಯೋ ಅನ್ಫೇವರೇಬಲ್ ತೋರಿಸುತ್ತೆ. ಯಾಕಂದ್ರೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ. ಲೋವರ್ ಆಪರೇಟಿಂಗ್ ರೇಷಿಯೋ ಇರಬೇಕು. ಅದೇ ರೀತಿ ಎರಡನೇದು ಏನ್ ಕೊಡ್ತಾ ಇದ್ದಾರೆ, ಹೈ ಆಪರೇಟಿಂಗ್ ರೇಷಿಯೋ, ಎರಡನೇದು ಅಂದ್ರೆ ರೀಸನ್. ಓಕೆನಾ, ಹೈ ಆಪರೇಟಿಂಗ್ ರೇಷಿಯೋ ಲೀವ್ಸ್ ಹೈ ಮಾರ್ಜಿನ್ ಫಾರ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಜಾಸ್ತಿ ಆಪರೇಟಿಂಗ್ ಎಕ್ಸ್ಪೆನ್ಸಿಗೆ ಹೋಗ್ತಾ ಇದೆ ಅಂದ್ರೆ ಮಾರ್ಜಿನ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಿಗೆ ಉಳಿಯೋದೇ ಇಲ್ಲ. ಸೊ ಬೋತ್ A and R are incorrect. ಸೊ ಥರ್ಡ್ ಒನ್ ಇಸ್ ಕರೆಕ್ಟ್ ಆನ್ಸರ್. ನಿಮ್ಗೆ ನಾನು ಹೇಳಿದೀನಿ, ಅಸರ್ಷನ್ ರೀಸನಿಂಗ್ ಕ್ವಶನ್ಸ್ ಅನ್ನ ಇಂಡಿಪೆಂಡೆಂಟ್ ಆಗಿ ಓದಬೇಕು, ಸ್ಟೇಟ್ಮೆಂಟ್ಸ್ ಅನ್ನ ಇಂಡಿಪೆಂಡೆಂಟ್ ಆಗಿ ಓದಿ ಆಮೇಲೆ ನಾವು ಅದನ್ನ ಕನೆಕ್ಟ್ ಮಾಡಿ ನೋಡ್ಬೇಕು. ರಿಗಾರ್ಡಿಂಗ್ ಅಕೌಂಟಿಂಗ್ ಪ್ರಾಫಿಟ್ ಅಂಡ್ ಇಕನಾಮಿಕ್ ಪ್ರಾಫಿಟ್ ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ನೋಡಿ, ಇಲ್ಲಿ ಮೊದಲು ನೆನ್ಪಿಟ್ಕೊಳ್ಳಿ, ಅಕೌಂಟಿಂಗ್ ಪ್ರಾಫಿಟ್ ಇಗ್ನೋರ್ಸ್ ಅಪಾರ್ಚುನಿಟಿ ಕಾಸ್ಟ್. ಅಕೌಂಟಿಂಗ್ ಪ್ರಾಫಿಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಪಾರ್ಚುನಿಟಿ ಕಾಸ್ಟ್ ಇಗ್ನೋರ್ ಆಗುತ್ತೆ. ಇಕನಾಮಿಕ್ ಪ್ರಾಫಿಟ್ ಅಲ್ಲಿ ಎಕ್ಸ್ಪ್ಲಿಸಿಟ್ ಮತ್ತೆ ಇಂಪ್ಲಿಸಿಟ್ ಕಾಸ್ಟ್ ಎರಡೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಇದನ್ನ ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಅಕೌಂಟಿಂಗ್ ಪ್ರಾಫಿಟ್ ಇಸ್ ಈಕ್ವಲ್ ಟು ರೆವೆನ್ಯೂ ಮೈನಸ್ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಎಸ್, ಯಾಕಂದ್ರೆ ಇದು ಇಂಪ್ಲಿಸಿಟ್ ಕಾಸ್ಟ್ ನ ಇಗ್ನೋರ್ ಮಾಡ್ತಾ ಇದೆ. ಇಕನಾಮಿಕ್ ಪ್ರಾಫಿಟ್ ಇಸ್ ಈಕ್ವಲ್ ಟು ರೆಸಿಡ್ಯೂಯಲ್ ಆಫ್ಟರ್ ಡಿಡಕ್ಟಿಂಗ್ ಆಲ್ ಕಾಂಟ್ರಾಕ್ಚುವಲ್ ಅಂಡ್ ಅಪಾರ್ಚುನಿಟಿ ಕಾಸ್ಟ್. ಸೊ ಇಕನಾಮಿಕ್ ಪ್ರಾಫಿಟ್ ಅನ್ನೋದು ಜಾಸ್ತಿ ಬ್ರಾಡರ್ ಕಾನ್ಸೆಪ್ಟ್ ಆಗಿರುತ್ತೆ. ಇದು ಎಲ್ಲವನ್ನು ಕನ್ಸಿಡರ್ ಮಾಡುತ್ತೆ. ಅಕೌಂಟಿಂಗ್ ಪ್ರಾಫಿಟ್ ಅಲ್ಲಿ ರೆವೆನ್ಯೂ ಮೈನಸ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಮಾತ್ರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, 16th ಕ್ವಶನ್. ವಿಚ್ ಸೆಟ್ ಈಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರೈಸ್ ಇಲಾಸ್ಟಿಸಿಟಿ ಅಂಡ್ ಪ್ರೈಸ್ ಚೇಂಜ್ ಅಂಡ್ ಟೋಟಲ್ ರೆವೆನ್ಯೂ. ನೋಡಿ, ಝೀರೋ ಇಲಾಸ್ಟಿಸಿಟಿ ಅಂದ್ರೆ ಏನು, ಪ್ರೈಸ್ ಜಾಸ್ತಿ ಆದಾಗೆ ಟೋಟಲ್ ರೆವೆನ್ಯೂ ಜಾಸ್ತಿ ಆಗತ್ತೆ ಅಂತ ಅರ್ಥನಾ? ಇಲ್ಲ. ಝೀರೋ ಇಲಾಸ್ಟಿಸಿಟಿ ಅಂದ್ರೆ ಏನು, ಝೀರೋ ಇಲಾಸ್ಟಿಸಿಟಿ ಮೀನ್ಸ್ ಟೋಟಲ್ ರೆವೆನ್ಯೂ ರಿಮೇನ್ಸ್ ಕಾನ್ಸ್ಟಂಟ್ ಅಂತ ಅರ್ಥ. ಹೀಗಾಗಿ ಇನ್ಕ್ರೀಸ್ ಆಗೋದಿಲ್ಲ. ಸೊ ಆಪ್ಷನ್ 1 ಇನ್ಕರೆಕ್ಟ್ ಇದೆ. ಯಾವ್ದು ಇನ್ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ, ಉಳಿದ ಎಲ್ಲವೂ ಕರೆಕ್ಟ್ ಆಗಿದೆ ಅಂತ ನೋಡ್ಬೇಕು. ಇಲಾಸ್ಟಿಸಿಟಿ ಇಸ್ ಲೆಸ್ ದೆನ್ 1 ಅಂದ್ರೆ ಏನು, ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ರೆವೆನ್ಯೂ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಚೇಂಜ್ ಇನ್ ಪ್ರೈಸ್ ಜಾಸ್ತಿ ಇರುತ್ತೆ, ಚೇಂಜ್ ಇನ್ ಟೋಟಲ್ ರೆವೆನ್ಯೂ ಕಡಿಮೆ ಇರುತ್ತೆ. ಅದನ್ನ ನಾವು ಇಲಾಸ್ಟಿಸಿಟಿ ಇಸ್ ಲೆಸ್ ದೆನ್ 1 ಅಂತ ಹೇಳ್ತೀವಿ. ಈಕ್ವಲ್ 1 ಅಂದ್ರೆ ಏನು, ಪ್ರೈಸ್ ಅಲ್ಲಿ ಆಗುತ್ತಿರುವಂತ ಚೇಂಜ್ ರೆವೆನ್ಯೂ ಅಲ್ಲಿ ಆಗುತ್ತಿರುವಂತ ಚೇಂಜ್ ಏನಿದೆ ಈಕ್ವಲ್ ಇದೆ, ಅಂದ್ರೆ ಅನ್ಚೇಂಜ್ಡ್ ಇದೆ ಅಂತ ಅರ್ಥ. ಓಕೆ, ಅಂದ್ರೆ ಚೇಂಜಸ್ ಕಂಡು ಬರೋದಿಲ್ಲ. ಇಲಾಸ್ಟಿಸಿಟಿ ಇಸ್ ಮೋರ್ ದೆನ್ 1 ಅಂದ್ರೆ ಏನು,
ಪ್ರೈಸ್ ಜಾಸ್ತಿ ಚೇಂಜ್ ಆಗ್ತಾ ಇದೆ ಕಂಪೇರ್ಡ್ ಟು ಟೋಟಲ್ ರೆವೆನ್ಯೂ ಅಂತ ಅರ್ಥ. ಸೊ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಇಲ್ಲಿ? ಝೀರೋ ಎಲಾಸ್ಟಿಸಿಟಿ ಅಂದ್ರೆ ಪ್ರೈಸ್ ಜಾಸ್ತಿ ಆದಾಗ ಟೋಟಲ್ ರೆವೆನ್ಯೂ ಜಾಸ್ತಿ ಆಗುತ್ತೆ ಅನ್ನೋದು ಸ್ಟೇಟ್ಮೆಂಟ್ ತಪ್ಪು. ಓಕೆನಾ? ರಿಲೇಟೆಡ್ ಟು ಎಲಾಸ್ಟಿಸಿಟಿ ಆಫ್ ಪ್ರೈಸ್. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಬೇಸಿಕ್ ಪ್ರಾಪರ್ಟಿ ಆಫ್ ಇಂಡಿಫರೆನ್ಸ್ ಕರ್ವ್? ನೋಡಿ, ಇಂಡಿಫರೆನ್ಸ್ ಕರ್ವ್ ಅಂತ ಬಂದಾಗ ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ಇಂಡಿಫರೆನ್ಸ್ ಕರ್ವ್ ಬಗ್ಗೆ ನಾನು ಪೇಡ್ ಕ್ಲಾಸ್ ಅಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ. ಇಂಡಿಫರೆನ್ಸ್ ಕರ್ವ್ ಫಾರ್ ಇಂಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸ್ ಆರ್ ಕಾನ್ವ್ಯಾಕ್ಸ್. ಕಾನ್ಕೇವ್ ಇರೋದಿಲ್ಲ, ಕಾನ್ವ್ಯಾಕ್ಸ್ ಇರುತ್ತೆ ಅದರ ಶೇಪು. ಹೀಗಾಗಿ ಇಲ್ಲಿ ಕೊಟ್ಟಿರುವಂತಹ ನೆಗೆಟಿವ್ ಸ್ಲೋಪ್ ಇರುತ್ತೆ ಅನ್ನೋದು ನಿಜ. ನಾಟ್ ಅ ಬೇಸಿಕ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ. ನೆಗೆಟಿವ್ ಸ್ಲೋಪ್ ಇರುತ್ತೆ ಅನ್ನೋದು ನಿಜ. ಇಂಡಿಫರೆನ್ಸ್ ಕರ್ವ್ ಡು ನಾಟ್ ಇಂಟರ್ಸೆಕ್ಟ್ ಆರ್ ಟಚ್. ನೋಡಿ, ಇಂಡಿಫರೆನ್ಸ್ ಕರ್ವ್ ನೆನಪಿಟ್ಟು ಮಾಡ್ಕೊಳ್ಬೇಕು. ಇಂಡಿಫರೆನ್ಸ್ ಕರ್ವ್ ಬಗ್ಗೆ ನಾನು ಹಿಂದಿನ ಕೇಸೆಟ್ ಕ್ಲಾಸ್ಗಳಲ್ಲಿಯೂ ಕೂಡ ಹೇಳಿದ್ದೀನಿ. ಅದು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋದಿಲ್ಲ ಅಥವಾ ಕಟ್ ಆಗೋದಿಲ್ಲ. ಹೈ ಕರ್ವ್ ಇಂಡಿಕೇಟ್ಸ್ ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಇಂಡಿಫರೆನ್ಸ್ ಕರ್ವ್ ಅಲ್ಲಿ ಹೈ ಕರ್ವ್ ಇದ್ರೆ ಹೈ ಸ್ಯಾಟಿಸ್ಫ್ಯಾಕ್ಷನ್ ಇಂಡಿಕೇಟ್ ಮಾಡುತ್ತೆ. ಆದ್ರೆ ಕಾನ್ಕೇವ್ ಇರೋದಿಲ್ಲ, ಕಾನ್ವ್ಯಾಕ್ಸ್ ಇರುತ್ತೆ. ಓಕೆನಾ? ಸೊ ವಿಚ್ ಈಸ್ ನಾಟ್ ಅಂತ ಕೇಳಿದ್ರೆ ಸೆಕೆಂಡ್ ಒನ್. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 18 ಅನ್ನ ಲಾಸ್ಟ್ ಡಿಸ್ಕಸ್ ಮಾಡಿಸ್ತೀನಿ. ಸ್ವಲ್ಪ ಅಲ್ಲಿ ಚೇಂಜಸ್ ಮಾಡಬೇಕಾಗಿದೆ. ಮ್ಯಾಚ್ ದ ಫಾಲೋವಿಂಗ್ ರಿಲೇಟೆಡ್ ಟು ಇಕನಾಮೀಸ್. ನೋಡಿ, ಇಕನಾಮೀಸ್ ಆಫ್ ಸ್ಕೇಲ್ಸ್ ಅಂದ್ರೆ ಏನು? ಬಲ್ಕ್ ಪ್ರೊಡಕ್ಷನ್ ಮಾಡೋದು. ಇಂಟರ್ನಲ್ ಇಕನಾಮೀಸ್ ಅಂದ್ರೆ ಸೈಜ್ ಆಫ್ ದ ಫರ್ಮ್ ಅಂತ. ಎಕ್ಸ್ಟರ್ನಲ್ ಇಕನಾಮೀಸ್ ಅಂದ್ರೆ ಸೈಜ್ ಆಫ್ ದ ಇಂಡಸ್ಟ್ರಿ ಅಂತ. ಇಕನಾಮೀಸ್ ಆಫ್ ಸ್ಕೋಪ್ ಅಂದ್ರೆ ಜಾಯಿಂಟ್ ಪ್ರೊಡಕ್ಷನ್ ಅಂತ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಅಂದ್ರೆ ಈ ರೀತಿ ಮ್ಯಾಚ್ ಮಾಡಿರುವಂತ ಆಪ್ಷನ್ 3 ಅಲ್ಲಿ ಇದೆ ಅಂತ ನೀವು ತಿಳ್ಕೊಳ್ಬೇಕಾಗಿರೋದೇನು? ಇಕನಾಮೀಸ್ ಆಫ್ ಸ್ಕೇಲಿನ ಮೀನಿಂಗ್ ಅಂದ್ರೆ ಬಲ್ಕ್ ಪ್ರೊಡಕ್ಷನ್, ಇಂಟರ್ನಲ್ ಇಕನಾಮೀಸ್ ಅಂದ್ರೆ ಸೈಜ್ ಆಫ್ ದ ಫರ್ಮ್, ಎಕ್ಸ್ಟರ್ನಲ್ ಇಕನಾಮೀಸ್ ಅಂದ್ರೆ ಇಂಡಸ್ಟ್ರಿ ಸೈಜ್, ಅಂಡ್ ಇಕನಾಮೀಸ್ ಆಫ್ ಸ್ಕೋಪ್ ಅಂದ್ರೆ ಜಾಯಿಂಟ್ ಪ್ರೊಡಕ್ಷನ್. ಓಕೆನಾ? ಕ್ವಶನ್ ನಂಬರ್ 20 ನೋಡಿ. ಅ ಫರ್ಮ್ ಪ್ರೊಡ್ಯೂಸಿಂಗ್ ಹೈಲಿ ಸಬ್ಸ್ಟಿಟ್ಯೂಟೇಬಲ್ ಪ್ರಾಡಕ್ಟ್ಸ್ ಅಂದ್ರೆ ನಿಮ್ಮ ಫರ್ಮ್ ಏನ್ ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅದಕ್ಕೆ ತುಂಬಾ ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ಅದರ ಬದಲಾಗಿ ಯೂಸ್ ಮಾಡುವಂತ ಪ್ರಾಡಕ್ಟ್ ತುಂಬಾ ಇದೆ ಮಾರ್ಕೆಟ್ ಅಲ್ಲಿ. ಯಾವ ಪ್ರೈಸಿಂಗ್ ಅನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು? ಗೋಯಿಂಗ್ ರೇಟ್ ಪ್ರೈಸಿಂಗ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಗೋಯಿಂಗ್ ರೇಟ್ ಪ್ರೈಸಿಂಗ್ ಅಂದ್ರೆ ಏನು? ಫರ್ಮ್ ಫಾಲೋಸ್ ದ ಪ್ರಿವೇಲಿಂಗ್ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಅಲ್ಲಿ ಇರುವಂತ ಪ್ರೈಸ್ ಅನ್ನ ಫರ್ಮ್ ಅಡಾಪ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಅದು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಬಹುದು. ವಿಚ್ ಇಸ್ ಸುಟೇಬಲ್ ವೆನ್ ಪ್ರಾಡಕ್ಟ್ಸ್ ಆರ್ ಹೈಲಿ ಸಬ್ಸ್ಟಿಟ್ಯೂಟೇಬಲ್. ಅಂದ್ರೆ ನೀವು ನೆನಪಿಟ್ಕೊಳ್ಬೇಕಾಗಿರೋದೇನು? ನಿಮ್ಮ ಪ್ರಾಡಕ್ಟ್ ಗೆ ಜಾಸ್ತಿ ಸಬ್ಸ್ಟಿಟ್ಯೂಟ್ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನಡೀತಾ ಇರುವಂತಹ ಗೋಯಿಂಗ್ ಪ್ರೈಸ್ ಅನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು. ಟ್ರಾನ್ಸ್ಫರ್ ಪ್ರೈಸಿಂಗ್ ಅಂದ್ರೆ ಏನು? ಯೂಸ್ಡ್ ಫಾರ್ ಪ್ರೈಸಿಂಗ್ ಬಿಟ್ವೀನ್ ದ ಡಿವಿಷನ್ ಆಫ್ ದ ಸೇಮ್ ಫರ್ಮ್, ನಾಟ್ ದ ಕಾಂಪಿಟೇಟಿವ್ ಮಾರ್ಕೆಟ್ ಪ್ರೈಸಿಂಗ್. ಅಂದ್ರೆ ಸೇಮ್ ಫರ್ಮಿನ ಡಿವಿಷನ್ಸ್ ಅಲ್ಲಿ ಯೂಸ್ ಆಗುವಂತಹ ಪ್ರೈಸ್ ಗೆ ನಾವೇನಂತೀವಿ? ಟ್ರಾನ್ಸ್ಫರ್ ಪ್ರೈಸ್ ಅಂತೀವಿ. ಓಕೆನಾ? ನಾಟ್ ಫಾರ್ ದ ಕಾಂಪಿಟೇಟಿವ್ ಮಾರ್ಕೆಟಿಂಗ್ ಪ್ರೈಸಿಂಗ್. ಪ್ರಾಡಕ್ಟ್ ಬಂಡಲಿಂಗ್ ಅಂದ್ರೆ ಒಂದು ಬಂಡಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ಸೋಪ್, ಅದೇ ರೀತಿ ಶಾಂಪೂ ಎಲ್ಲ ಬಂಡಲ್ ಬರುತ್ತಲ್ಲ, ಅದಕ್ಕೆ ಬಂಡಲ್ ಪ್ರೈಸಿಂಗ್ ಅಂತೀವಿ. ಫುಲ್ ಕಾಸ್ಟ್ ಪ್ರೈಸಿಂಗ್ ಅಂದ್ರೆ ಏನು? ಪ್ರೈಸ್ ಇಸ್ ಫಿಕ್ಸ್ಡ್ ಬೈ ಆಡಿಂಗ್ ಮಾರ್ಕಪ್ ಆನ್ ಕಾಸ್ಟ್. ಅಂದ್ರೆ ಕಾಸ್ಟ್ ಮೇಲೆ ಪ್ರಾಫಿಟ್ ಅನ್ನ ಆಡ್ ಮಾಡಿ ನಾವು ಪ್ರೈಸ್ ಅನ್ನ ಹಾಕ್ತಾ ಇದೀವಿ. ಅಲ್ಲಿ ಕಾಂಪಿಟೇಟರ್ಸ್ ಪ್ರೈಸ್ ಅನ್ನ ನಾವು ಇಗ್ನೋರ್ ಮಾಡ್ತಾ ಇದೀವಿ. ಓಕೆ? ಸೊ ಇಲ್ಲಿ ನಿಮ್ಮ ಪ್ರಾಡಕ್ಟ್ ಗೆ ಜಾಸ್ತಿ ಸಬ್ಸ್ಟಿಟ್ಯೂಟ್ ಇರೋದ್ರಿಂದ ನೀವೇನ್ ಮಾಡ್ತಾ ಇದ್ದೀರಾ? ಮಾರ್ಕೆಟ್ ಅಲ್ಲಿ ಇರುವಂತ ಪ್ರೈಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಾ. ಕ್ವಶನ್ ನಂಬರ್ 21 ನೋಡಿ. ಇನ್ ಅ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅ ಫರ್ಮ್ ಇನ್ ದ ಲಾಂಗ್ ರನ್ ಕ್ಯಾನ್ ಆಪರೇಟ್ ಆರ್ ಆಪರೇಟ್ಸ್ ಅಟ್ ದ ಔಟ್ಪುಟ್ ಲೆವೆಲ್ ವೇರ್. ನೋಡಿ, ಲಾಂಗ್ ರನ್ ಮಾರ್ಕೆಟ್ ಅಲ್ಲಿ ನಿಮಗೆ ಗೊತ್ತಿದೆ ಕಂಪನಿ ಓನ್ಲಿ ನಾರ್ಮಲ್ ಪ್ರಾಫಿಟ್ ಅನ್ನ ಗಳಿಸಬಹುದು. ಲಾಂಗ್ ರನ್ ಅಲ್ಲಿ ಏನಾಗೋದಿಲ್ಲ, ಸೂಪರ್ ನಾರ್ಮಲ್ ಪ್ರಾಫಿಟ್ ಅನ್ನ ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಹಲವಾರು ಕಾಂಪಿಟೇಟರ್ಸ್ ಬರೋದ್ರಿಂದ ಎಕ್ಸ್ಟ್ರಾ ಪ್ರಾಫಿಟ್ ಅನ್ನ, ಎಕ್ಸ್ಟ್ರಾ ಪ್ರೈಸ್ ಅನ್ನ ನಾವು ಅಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನೋಡಿ, ಒಂದು ಲಾಂಗ್ ರನ್ ಅಲ್ಲಿ, ಒಂದು ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿ ತನ್ನ ಯಾವ ಒಂದು ಔಟ್ಪುಟ್ ಲೆವೆಲ್ ಅಲ್ಲಿ ಆಪರೇಟ್ ಮಾಡ್ತಾ ಇರುತ್ತೆ ಅಂದ್ರೆ ಅವರೇಜ್ ರೆವೆನ್ಯೂ ಇಸ್ ಈಕ್ವಲ್ ಟು ಮಾರ್ಜಿನಲ್ ರೆವೆನ್ಯೂ ಇಸ್ ಈಕ್ವಲ್ ಟು ಅವರೇಜ್ ಕಾಸ್ಟ್ ಇಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಇರುತ್ತೆ. In a perfectly competitive market, a firm in the long run operates at the output level of ಯಾವ ಔಟ್ಪುಟ್ ಲೆವೆಲ್ ಅಲ್ಲಿ ಅದು ಆಪರೇಟ್ ಮಾಡ್ತಾ ಇದೆ? ಅವರೇಜ್ ಕಾಸ್ಟ್ ಇಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಇರುತ್ತೆ, ಇಸ್ ಈಕ್ವಲ್ ಟು ಅವರೇಜ್ ರೆವೆನ್ಯೂ, ಅವರೇಜ್ ಕಾಸ್ಟ್ ಇಸ್ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. ಅಂದ್ರೆ ಇನ್ನು ಓನ್ಲಿ ನಾರ್ಮಲ್ ಪ್ರಾಫಿಟ್ ಅನ್ನ ಕಂಪನಿ ಅರ್ನ್ ಮಾಡ್ತಾ ಇದೆ. ಇದನ್ನ ವಿತ್ ಕರ್ವ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಈ ಒಂದು ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಸಿನ ಇಕನಾಮಿಕ್ಸ್ ಕ್ಲಾಸಸ್ ಅಲ್ಲಿ ನೀವು ಅದನ್ನ ನೋಡಬಹುದು. ಕೆಸೆಟ್ ನೆಟ್ ಕ್ಲಾಸಿನ ಇಕನಾಮಿಕ್ಸ್ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಓಕೆನಾ? ನೆಕ್ಸ್ಟ್ ನೋಡಿ, question number 22. Assignment of numericals to object to represent their attributes is known as. ನೋಡಿ, ಡೇಟಾ ಅಥವಾ ಡೇಟಾದಲ್ಲಿ ನಾಮಿನಲ್ ಡೇಟಾ, ಆರ್ಡಿನಲ್ ಡೇಟಾ, ಇಂಟರ್ವಲ್ ಡೇಟಾ ಮತ್ತೆ ರೇಷಿಯೋ ಡೇಟಾ ಅಂತ ಬರುತ್ತೆ. ನಾಮಿನಲ್ ಡೇಟಾದಲ್ಲಿ ಏನಾಗುತ್ತೆ ಗೊತ್ತಾ? ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ ಅಲ್ಲಿ ರೋಲ್ ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ. ರೋಲ್ ನಂಬರ್ ಕೊಟ್ಟಿದ್ದಾರೆ. ರೋಲ್ ನಂಬರ್ 1 ಅವನು ಜಾಸ್ತಿ ಇಂಟೆಲಿಜೆಂಟ್, ರೋಲ್ ನಂಬರ್ 2 ಅವನು ಇಂಟೆಲಿಜೆಂಟ್ ಅಲ್ಲ ಅಂತ ಇರುತ್ತಾ? ಇಲ್ಲ. ಜಸ್ಟ್ ಟು ಐಡೆಂಟಿಫೈ ಮಾಡೋದಕ್ಕೆ ಅವರು ಒಂದು ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ. ಅದನ್ನ ನಾವು ನಾಮಿನಲ್ ಡೇಟಾ ಅಂತ ಕರಿತೀವಿ. ಓಕೆ? ಸೊ ಅಸೈನ್ಮೆಂಟ್ ಆಫ್ ದ ನ್ಯೂಮರಿಕಲ್ಸ್ ಟು ಆಬ್ಜೆಕ್ಟ್ಸ್ ಟು ರೀಪ್ರೆಸೆಂಟ್ ದೇ ಅಟ್ರಿಬ್ಯೂಟ್ಸ್ ಇಸ್ ನೋನ್ ಆಸ್. ಅಟ್ರಿಬ್ಯೂಟ್ಸ್ ಗೆ ಜಸ್ಟ್ ಐಡೆಂಟಿಫೈ ಮಾಡೋದಕ್ಕೆ ನಂಬರ್ಸ್ ಕೊಡೋದಕ್ಕೆ ನಾಮಿನಲ್ ಡೇಟಾ ಅಂತ ಕರೀತಾರೆ.
ನಾಮಿನಲ್ ಸ್ಕೇಲ್ ಅಸೈನ್ಸ್ ನಂಬರ್ಸ್ ಓನ್ಲಿ ಫಾರ್ ದ ಐಡೆಂಟಿಫಿಕೇಶನ್. ಓಕೆನಾ, ಓನ್ಲಿ ಐಡೆಂಟಿಫಿಕೇಶನ್ ಕೊಟ್ಟಿರ್ತಾರೆ. ಅದರ ಪರ್ಪಸ್ ಅಂದ್ರೆ ಸುಪೀರಿಯರ್ ಮತ್ತೆ ಇನ್ಫೀರಿಯರ್ ಅಂತ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 23. ಅ ಗ್ರಾಫ್ ಆಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗ್ರಾಫ್ ಅನ್ನ ನಾವು ಓಸಿವ್ ಅಂತ ಕರಿತೀವಿ. ಯಾವಾಗ ನೆನ್ಪಿಟ್ಕೊಳ್ಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನ್ ಹೇಳಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಬಂದಾಗ ಅಲ್ಲಿ ಒಂದು ಓಸಿವ್ ಕರ್ವ್ ರಿಪ್ರೆಸೆಂಟ್ ಮಾಡುತ್ತೆ. ಕ್ಯುಮ್ಯುಲೇಟಿವ್ ಅಂದ್ರೆ ಒಂದು ಕಂಟಿನ್ಯೂಯೇಷನ್ ಅಥವಾ ಆಡ್ ಅಪ್ ಆಗ್ತಾ ಹೋಗ್ತಾ ಇರುತ್ತೆ ಡೇಟಾ. ಓಕೆನಾ, ಯಾವಾಗ ನೆನ್ಪಿಟ್ಕೊಳ್ಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗೆ ಬರುವಂತಹ ಕರ್ವ್ ಯಾವುದು, ಓಸಿವ್ ಕರ್ವ್. Then question number 24. In classification of data, upper limit of one class is the lower limit of next class is called as. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. 10 to 20 ಫಸ್ಟ್ ಕ್ಲಾಸ್ ಇದೆ, 20 to 30 ಸೆಕೆಂಡ್ ಕ್ಲಾಸ್ ಇದೆ. ಅಂದ್ರೆ ಈ ಒಂದು ಫಸ್ಟ್ ಕ್ಲಾಸಿನ ಅಪ್ಪರ್ ಲಿಮಿಟ್, ಸೆಕೆಂಡ್ ಕ್ಲಾಸಿನ ಲೋವರ್ ಲಿಮಿಟ್ ಆಗಿದೆ. ಹೌದಾ, ಇಂತಹ ಒಂದು ಡಿಸ್ಟ್ರಿಬ್ಯೂಷನ್ ಅನ್ನ ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ 20 ಅನ್ನುವಂತ ನಂಬರ್ ಬಂದ್ರೆ ಅದನ್ನ ನಾವು 10 to 20 ಇನ್ಕ್ಲೂಡ್ ಮಾಡೋದಿಲ್ಲ, ಅದನ್ನ ಎಕ್ಸ್ಕ್ಲೂಡ್ ಮಾಡ್ತೀವಿ ನೆಕ್ಸ್ಟ್ ಒಂದು ಇಂಟರ್ವಲ್ ಅಲ್ಲಿ ಇದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಅಪ್ಪರ್ ಕ್ಲಾಸ್ ಇಸ್ ಎಕ್ಸ್ಕ್ಲೂಡೆಡ್ ಅಂಡ್ ಕನ್ಸಿಡರ್ಡ್ ಇನ್ ಲೋವರ್ ಕ್ಲಾಸ್. ಓಕೆ, ಇನ್ ಎಕ್ಸ್ಕ್ಲೂಸಿವ್ ಕ್ಲಾಸಿಫಿಕೇಶನ್ include the value in the next class, lower limit ಅಲ್ಲಿ include ಮಾಡ್ಕೊಳ್ತಾರೆ, not in the previous class. ಅರ್ಥ ಆಯ್ತಾ? Then question number 25. For a standard normal probability distribution, standard probability distribution ಅಲ್ಲಿ mean and standard deviation are. ನೀವು ಯಾವಾಗಲೂ ನೆನಪಿಟ್ಕೊಳ್ಬೇಕು, ಸ್ಟ್ಯಾಂಡರ್ಡ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೀನ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ, ಸ್ಟ್ಯಾಂಡರ್ಡ್ ಡೆವಿಯೇಷನ್ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಇದನ್ನ ಯಾವಾಗಲೂ ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಅದರ ಅರ್ಥ ಏನು, ಮೀನ್ 0 ಅಂದ್ರೆ ಏನು, ಎಲ್ಲ ವ್ಯಾಲ್ಯೂಸ್ ಎವರೇಜ್ ಗೆ ಈಕ್ವಲ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಡೆವಿಯೇಷನ್ ಇಸ್ ಈಕ್ವಲ್ ಟು 1 ಅಂದ್ರೆ ಸ್ವಲ್ಪ ಮೀನ್ ಕಿಂತ ಹೆಚ್ಚು ಕಡಿಮೆ ಇದ್ರೂ ಕೂಡ ಒಂದ್ ಸ್ಟೆಪ್ ಜಾಸ್ತಿ ಅಥವಾ ಕಡಿಮೆ ಇರಬಹುದು. ಅಂದ್ರೆ ಸೆಂಟರ್ ಇಂದ ವ್ಯಾಲ್ಯೂಸ್ ಒಂದ್ ಸ್ಟೆಪ್ ಹಿಂದೆ ಮುಂದೆ ಇರಬಹುದು, ಜಾಸ್ತಿ ವೇರಿಯೇಷನ್ ಇರೋದಿಲ್ಲ ಅಂತ ಅರ್ಥ. ಓಕೆ, ದೀಸ್ ಆರ್ ದ ಫಸ್ಟ್ 25 ಕ್ವೆಶನ್ಸ್ ಆಫ್ 2018 ಕ್ವೆಶನ್ ಪೇಪರ್. ಉಳಿದಂತಹ ಕ್ವಶನ್ಸ್ ನಾನು ಪಾರ್ಟ್ ಬೈ ಪಾರ್ಟ್ ಇವತ್ತು ಮತ್ತೆ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ ಈ ಒಂದು ವಿಡಿಯೋ ಅಪ್ಲೋಡ್ ಆಗಿ 1 ಗಂಟೆ ಒಳಗಡೆ ಸೆಕೆಂಡ್ ಪಾರ್ಟ್ ಕೂಡ ಅಪ್ಲೋಡ್ ಆಗತ್ತೆ. ಧನ್ಯವಾದಗಳು. ಸೆಕೆಂಡ್ ಪಾರ್ಟ್ ಅಲ್ಲಿ ಬೇಗನೆ ಮೀಟ್ ಆಗೋಣ. ನಮ್ಮ ಒಂದು ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಸಿನ ಪೇಡ್ ಬ್ಯಾಚ್ 1ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಆಲ್ರೆಡಿ ಇವಾಗ ಅಡ್ಮಿಷನ್ಸ್ ಆಗ್ತಾ ಇದೆ. ಓನ್ಲಿ 30 ಸೀಟ್ಸ್ ನಾನು ಒಂದು ಬ್ಯಾಚ್ ತೆಗೆದುಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ಇವಾಗ 25 ಅಡ್ಮಿಷನ್ಸ್ ಆಗಿದೆ. ಓನ್ಲಿ 5 ಅಡ್ಮಿಷನ್ಸ್ ಆರ್ ರಿಮೈನಿಂಗ್. ಸೊ ಬೇಗನೆ ಅಡ್ಮಿಷನ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಜಾಸ್ತಿ ಜನರನ್ನ ತಗೊಂಡ್ರೆ ನನಗೆ ಮ್ಯಾನೇಜ್ ಮಾಡೋದಕ್ಕೆ ಒಂದು ಬ್ಯಾಚ್ ಅಲ್ಲಿ ಆಗೋದಿಲ್ಲ. 2ನೇ ಬ್ಯಾಚ್ ನಾನು ಸ್ಟಾರ್ಟ್ ಮಾಡೋದಕ್ಕೆ ಲೇಟ್ ಆಗ್ಬೋದು. ಸೊ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಸ್ಟಾರ್ಟ್ ಯುವರ್ ಪ್ರಿಪರೇಷನ್, please call on the number visible on the screen and you should secure your seats. Thank you so much. We'll meet in next class.